ಅಬ್ಬಾ, ಎಷ್ಟೊಂದು ಹಸನ್ಮುಖಿಯಾಗಿ ಹಸಿರು ಸೀರೆನೆಷ್ಟು ಹಸನಾಗಿ ಶೋಭಿಸುತ್ತಿದ್ದಾಳಲ್ಲ ಈ ವನದೇವತೆ. ನಿಜವಾಗೂ ಹೇಳಬೇಕಾದ್ರೆ ಇದನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತ ಚತುರನೇ ಸರಿ. ನನ್ನ ಕಾಲೇಜ್ ಜೀವನದಲ್ಲಿ ಒಮ್ಮೆಯೂ ನಾನು ಇಂಥ ದೃಶ್ಯವನ್ನು ನೋಡೇ ಇರಲಿಲ್ಲ. ಹೌದು, ಈ ವನದೇವತೆ ನೋಡ್ತಿದ್ರೆ ಎದೆ ತುಂಬಿ ಮನಸ್ಸು ತುಂಬಿ ಹಾಡಬೇಕು, ನಲಿಬೇಕು ಅಂತ ಅನಿಸುತ್ತೆ. ಓಹೋ, ಇದ್ಯಾವ ಕೋಗಿಲೆ ಸಪ್ತ ಸ್ವರಗಳ ನಾದದಲ್ಲಿ ಕೂಗಿ ಹಾಡುವಂತಿದೆಯಲ್ಲ. ಇವಳು ಯಾರಾದರೇನು? ಈ ಶೃಂಗಾರ ರಾಣಿಯನ್ನು ಒಲಿಸಿಕೊಳ್ಳಲೇಬೇಕು. ಯಾರವರು? ಓಹೋ, ಇವಳು ನಾನು ಬಯಸಿದ ಗಿರಿಜೆ. ಗಿರಿಜಾ, ಯಾರು ನೀವು? ನಾನೇ ಗಿರಿಜಾ, ಧನಿಕರ ಒಡೆಯ ರಾಜ್, ಅರ್ಥಾತ್ ಬಡವರ ಪಕ್ಷದ ರಾಜ್ಯಾಧ್ಯಕ್ಷ. ಓಹೋ, ಇರಬಹುದು. ಆದ್ರೆ ಇಲ್ಲಿ ಯಾವ ರೋಡ್ ರಿಪೇರಿ ಮಾಡಿಸ್ಬೇಕು ಅಂತ ಬಂದಿದ್ದೀರಿ? ರೋಡ್ ರಿಪೇರಿ ಮಾಡಲು ಬಂದಿಲ್ಲ ಗಿರಿಜಾ. ಸುವರ್ಣದ ಪುತ್ಥಳಿ ಅಂತಿರುವ ನಿನ್ನ ಕೊರಳೆಂಬ ಮೇನ್ ರೋಡ್ಗೆ ತಾಳಿ ಕಟ್ಟಲು ಬಂದಿರುವೆ. ನೋಡು, ನನ್ನ ತಾಳಿ ಬಗ್ಗೆ ಮಾತನಾಡೋ ಹಕ್ಕು ನಿನಗಿಲ್ಲ. ನನ್ನ ಯೋಗಕ್ಷೇಮದ ವಿಚಾರ ಮಾಡೋದಕ್ಕೆ ನನಗೆ ನನ್ನ ಮಾವಂದಿರಿದ್ದಾರೆ. ಹೆಚ್ಚಿಗೆ ಮಾತನಾಡದೆ ಹೊರಟೋಗಿಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಗಿರಿಜಾ. ಮೈ ತುಂಬಿ ನಿಂತಿರುವ ಈ ನಿನ್ನ ಯೌವನದ ಸುಖವನ್ನು ಹೀರಲು ಬಂದಿರುವೆ. ನೋಡು, ಇದೇ ಹಠವನ್ನ ಹಿಡಿದಿದ್ದೆ ಆದ್ರೆ ಇಲ್ಲಿ ನಿನ್ನ ಘಟ ಬೀಳುವುದು ಖಂಡಿತ. ಹಠ ಹೋದರೆ ಹಠ ಸಾಗಿಸೇ ಸಾಯುತ್ತೇನೆ ಎಂಬುದನ್ನು ಮಾತ್ರ ಮರೆಯಬೇಡ ಗಿರಿಜಾ. ಈ ಹಠಯೋಗಿ ಹಠ ಹಿಡಿದರೆ ಘಟ ಸರ್ಪವು ಕೂಡ ಬಂದು ಕಚ್ಚಿದರು ಆ ದುಶ್ಯಾಸನ ಸೀರೆ ಸೆಳೆದಂತೆ ನಿನ್ನ ಸೀರೆಯನ್ನು ಸೆಳೆಯಲು ಬಿಡಲಾರ. ಹುಚ್ಚ, ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆದು ಅವಳ ಸೌಂದರ್ಯವನ್ನ ಕಣ್ತುಂಬ ನೋಡಬೇಕು ಅಂತ ಛಲಗೈದಿದ್ದ. ಆದ್ರೆ ಅವನ ಮದ ನಡಗಿಸಲು ಆ ಗೋವರ್ಧನ ಗಿರಿಧಾರಿ ಕೃಷ್ಣ ಬಂದು ದ್ರೌಪದಿಯ ಮಾನ ಕಾಪಾಡಿದ. ಮತ್ತು ಅವಳ ಗಂಡನಾದ ಭೀಮನ ಕೈಯಿಂದಲೇ ಅವನ ದುಶ್ಯಾಸನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿದೆಂಬುದನ್ನು ಮಾತ್ರ ಮರಿಬೇಡ. ಗಂಡನಿಲ್ಲದೆ ತುಂಡು ಬಟ್ಟೆಗೂ ತುತ್ತು ಕೂಳಿಗೂ ಗತಿ ಇಲ್ಲದೆ ಮತ್ತೊಬ್ಬನ ಸೊತ್ತಾಗಿ ಬಿದ್ದಿರುವ ಹೆಣ್ಣೆ ಈ ಪುಂಡ ಧನರಾಜ್. ಈ ಪುಂಡ ಧನರಾಜ್ ಜೀವಂತವಾಗಿರುವವರೆಗೂ ನನ್ನ ಹೊರತು ನಿನ್ನನ್ನು ಕೈ ಹಿಡಿಯಲು ಬೇರೆ ಯಾವನು ಹುಟ್ಟಿಲ್ಲ ಈ ಸಮಾಜದಲ್ಲಿ.
ಇದಾನೋ ಬಂಡ. ನಿನ್ನಂತ ಬಂಡರ ಬಿಸಿ ರಕ್ತವನ್ನು ಕುಡಿದು ಹೆತ್ತ ಮಗನಂತೆ ವಾಯುಪುತ್ರನಾಗಿ ಸೂರ್ಯವಂಶದ ಕಿಡಿಯಾಗಿ ಜನಿಸಿದ್ದಾನೆ ಈ ಭೂಮಿಯಲ್ಲಿ. ನೋಡು, ಅದನ್ನೆಲ್ಲ ಲೆಕ್ಕಿಸದೆ ನೀನು ಈ ಪುಷ್ಪಕ್ಕೆ ದುಂಬಿಯಾಗಿ ಬಂದ್ರೆ ಅವನು ಬರೋಕ್ಕಿಂತ ಮೊದಲೇನೆ ನಿನ್ನನ್ನ ಹಂದಿಯಂತೆ ಹರಿದು ತಿನ್ನುತ್ತಾರೆ ಈ ಸಮಾಜದ ಗರತಿ. ಸಮಾಜ ಇದೊಂದು ಮೂರ್ಖ ಸಮಾಜ ಗಿರಿಜಾ. ಈ ಸಮಾಜದಲ್ಲಿ ಎಂತ ಹರಿಯದ ಗರತೀರಿದ್ದಾರೆ ಗುರುತೆ. ಗಂಡನೇ ದೇವರೆಂದು ಅವನ ಪಾದ ಪೂಜೆ ಮಾಡಿ ಶಂಭೋಲಿಂಗನ ದರ್ಶನಕ್ಕೆ ಹೋಗಿ ತನ್ನ ಪ್ರಿಯಕರಣ ಜೊತೆ ಚಕ್ಕಂದವಾಡಿ ಬರುವ ಬಂಡ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಿಂದ ಎದ್ದು ಬಂದು ಹರಿದು ತಿನ್ನುತ್ತಾರೆ ಆ ನಿನ್ನ ಗರತಿ ಬಾಂಧವರು. ಬಾಯಿ ಮುಚ್ಚು ರಣ ಹೇಡಿಯ. ಕನ್ನಡ ನಾಡಿನ ಗರತಿಯರ ಬಗ್ಗೆ ಹೀಯಾಳಿಸಿ ಮಾತನಾಡ್ತಿರೋ ನೀನು ಮನುಷ್ಯನಲ್ಲ, ನೀನೊಬ್ಬ ಕುಲಗೆಟ್ಟ ರಾಕ್ಷಸ. ರಾಕ್ಷಸನಲ್ಲ ಗಿರಿಜಾ, ನಿನ್ನನ್ನು ಹಂಬಲಿಸಿ ಬಂದಿರುವ ಸುಂಬಾಸುರ ರಾಜ್ಯ. ಶುಂಭಾಸುರ ರಾಜ. ಬಾಯಿ ಮುಚ್ಚು ನರ ರಾಕ್ಷಸ. ಆ ನಿನ್ನ ಶುಂಭಾಸುರ ರಾಜ ಜಗನ್ಮಾತೆಯಾದ ಶ್ರೀದೇವಿಯನ್ನೇ ಹಂಬಲಿಸಲು ಹೋಗಿ 2 ಅಕ್ಷೋಹಿಣಿ ಸೈನ್ಯವನ್ನಲ್ಲದೆ ತನ್ನ ತಮ್ಮನಾದ ನಿಶುಂಭನೊಂದಿಗೆ ಅನೇಕ ಕ್ರೂರ ರಾಕ್ಷಸರೊಂದಿಗೆ ಹತನಾದ ತಾಯಿ ಶ್ರೀದೇವಿಯ ಕೈಯಲ್ಲಿ. ಅದೇ ಪ್ರಾಣ ಕಳೆದುಕೊಂಡರು ಅವಳ ಮುಡಿಗೆ ಕೈ ಹಾಕಿ ಇಡೀ ನಾಗರನಾದ ಆ ನನ್ನ ರಾಜ್ಯ. ಅಂತ ರಾಜನ ರಕ್ತಕ್ಕಾಗಿ ಹಂಬಲಿಸಿ ಕಾತರಿಸಿ ಕುಳಿತಿದ್ದಳು ಆ ಜಗದ್ರಕ್ಷಕ ಹೆಣ್ಣು. ಅಂತ ಹೆಣ್ಣುಗಳೇ ನಿನ್ನ ದೇವಿ ವಿದ್ಯೆಯಲ್ಲಿ ಮೆತ್ತಗಾಗಿ ಮೈ ಮರೆತು ಸೋತೆನೆಂದು ಕೂಗಿ ಕರೆದರು ಹಾವೇಡಿ ವಿಷ್ಣುವನನ್ನು. ನೋಡು, ಕಷ್ಟಕ್ಕೆ ಹೆಗಲು ಕೊಟ್ಟು ದುಷ್ಟರನ್ನ ದಮನ ಮಾಡಲಕ್ಕೂ ಪುನಃ ಪುನಃ ಅವತರಿಸಿ ಬರುತ್ತಾನೆ ಆ ಮಹಾವಿಷ್ಣು. ಆದರೆ ಮಹಿಷನ ಮದ ಅಡಗಿಸೋದಕ್ಕೆ ಹೆದರದೆ, ಯಾರನ್ನು ಕೂಗದೆ ಅವನ ರಕ್ತಕ್ಕಾಗಿ ಕಾತರಿಸಿ ತನ್ನ ಹಸಿದ ಒಡಲನ್ನು ತುಂಬಿಸಿಕೊಳ್ಳಲು ಅವನ ಹೊಟ್ಟೆಯನ್ನು ಬಗೆದು ರಕ್ತವನ್ನು ಕುಡಿದು ರಕ್ತಕ್ಷಿಕೆಯಾದಳು. ಆಮೇಲೆ ಮಹಿಷ ಮರ್ದಿನಿಯಾದಳು ಜಗತ್ತಿಗೆ. ಅವರನ್ನು ಹೊಗಳಿ ಸೂರರನ್ನು ತೆರಳಿ ಈಗ ನೀನಾಗಿ ಬಾಳು ಈ ದಂಡರಾಜನ ರತ್ನವಾಗಿ ಗಿರಿಜಾ. ನೋಡು ಗಿರಿಜಾ, ಶೃಂಗಾರದ ರತ್ನದ ತೂಗುವಿಯಲ್ಲಿ ತೂಗಿಸಿಕೊಳ್ಳಬೇಕಾದವಳು ನೀನು. ಬರೀ ಕಟ್ಟಿಗೆ ನಿಟ್ಟಿನಲ್ಲಿ ಕುಳಿತು ನಿನ್ನ ಬಾಳು ಪುಟವನ್ನು ಹಾಳು ಮಾಡಿಕೊಳ್ಳಬೇಡ ಗಿರಿಜಾ. ಬೇಗ ಹತ್ತು ಬಾರಿ ಈ ದಂಡರಾಜನ ಬಂಗಾರದ ಮಂಚವನ್ನು. ಸರಿ ಆಚೆ ಒಲ್ಲದ ಹೆಣ್ಣನ್ನು ಒತ್ತಾಯಿಸಿ ಕರೆಯುವ ಆ ನಿನ್ನ ಬಂಗಾರದ ಮಂಚ ಕೇವಲ ಹರಕು ಚಪ್ಪಲಿ ಸಮಾನ. ಕಿರಿಚಬೇಡ, ಕಿರಿಚೋದು ನನಗಿಷ್ಟ ಆಗೋದಿಲ್ಲ. ನೋಡು, ನಿನ್ನ ಬಂಗಾರದ ಮಂಚದ ಕಾಲುಗಳಿಗಿಂತ ನನ್ನ ಮಾವಂದಿರೆಂಬ 4 ಜನ ಮಾವಂದಿರಿದ್ದಾರೆ. ಆಕಾಶದ ಎತ್ತರಕ್ಕೆ ಬಂಗಾರದ ಮಂಚದ ಕಾಲುಗಳಾಗಿ ನನ್ನನ್ನು ಹತ್ತಿಸಿಕೊಳ್ಳೋದಕ್ಕೆ. ಅದನ್ನೆಲ್ಲ ಮರೆತು ನನ್ನನ್ನು ಮುಟ್ಟಲು ನೀನು 1 ಅಡಿ ಇಟ್ಟರೆ ಅಡಿ ಇಡುವ ನಿನ್ನ ಕಾಲನ್ನು ಕಡಿಯಲು ರೆಡಿಯಾಗಿದ್ದಾಳೆ ಈ ಗಿರಿಜಾ. ಗಂಡಸಾಗಿದ್ದರೆ ಬಾರ ಮುಂದಕ್ಕೆ. ಗಂಡನಿಲ್ಲದೆ ಪುಂಡಳಾಗಿ ಹೊಗಳುವ ಹೆಣ್ಣೆ, ನಿನಗೆ ಈ ಹಠ ಸರಿಯಲ್ಲ. ನಾನು ಯಾವ ರೀತಿಯಿಂದ ಮೃದುವಾಗಿ ನುಡಿದರೂ ನೀನು ಹದವಾಗಲಾರೆ ಎಂದರೆ ಗಿರಿಜಾ, ಇಂದು ನಿನ್ನ ಮೈಸುಖ ಇರುವುದೇ ನನ್ನ ಗುರಿ. ಬಾರೆ
ಗಿರಿಜೆಯನ್ನು. ನನ್ನ ಆರಂಭದ ಪ್ರೇಮವನ್ನು ಅಂತ್ಯಗೊಳಿಸಲು ಬಂದಿರುವನು ನೀನೇ ಅವನಲೇ ಬಚ್ಚ. ನಿಮ್ಮಂತ ಸ್ವಕ್ಕಿರದ ಶ್ರೀಮಂತರ ಪಕ್ಕೆಲುಬು ಮುರಿದು ಪಕ್ಕ ಬಲಿತ ಈ ನಾರಿಯನ್ನು ಸದಾ ರಕ್ಷಿಸಲು ನಿಂತ ನಿನ್ನ ಪಾಲಿನ ಯಮಧರ್ಮ. ಯಮಧರ್ಮ ಯಮಧರ್ಮ ತುತ್ತು ಕೂಳಿಗೂ ಗತಿ ಇಲ್ಲದೆ ತುಂಡು ಬೆಟ್ಟಗೂ ತುತ್ತು ಕೂಳಿಗೂ ಗತಿ ಇಲ್ಲದೆ ಬೀದಿ ನಾಯಿಯಂತೆ ತಿರುಗುವ ಕಳ್ಳ ನರಿಯೇ. ನರಿಯಲ್ಲೇ ಮಳ್ಳ ಕುರಿಯೇ, ನಿಮ್ಮಂತ ಚೂರ ಸರದಾರರ ಕೊಪ್ಪಿದ ಸಿರ ಹರಿದು ನರಿ ನಾಯಿಗಳಿಗೆ ಪಂಚಾಮೃತವಾಗಿ ನಿನ್ನ ಮಾಂಸದ ಪಿಂಡವನ್ನು ನೈವೇದ್ಯ ಹಿಡಿಯಲು ಬಂದ ಸಿಂಹದ ಮರಿ. ಸಿಂಹದ ಮರಿ ಲೇ ಶಂಕರ್, ನಿನಗೆ ಈ ಹಠ ಸರಿಯಲ್ಲ. ಲೇ ಶಂಕರ್, ನನ್ನ ಸಹಾಯದಿಂದಲೇ ನೀನು ಓದಿ ಕಲಿತಿರುವ ನಿನಗೆ ಈ ಹಠ ಸರಿಯಲ್ಲ. ಬಂದ ದಾರಿಗೆ ಸುಂಕವಿಲ್ಲವೆಂದು ಅವಳ ಕೈ ಬಿಟ್ಟು ಹೊರಟು ಹೋಗು ಇಲ್ಲಿಂದ. ಇಲ್ಲದಿದ್ದರೆ ಕರಿ ನಾಗರನಾಗಿ ಕಚ್ಚಬೇಕಾಗುತ್ತದೆ ಮಗನೇ, ಎಚ್ಚರ. ಆ ಕರಿ ನಾಗರನ ಹಲ್ಲು ಕಿತ್ತು ನಿನ್ನ ಬುಡ ಸಮೇತ ಆಟ ಆಡಿಸುವ ಹಾವಾಡಿಗ ನಾನಿದ್ದೇನೆ ಮಿಸ್ಟರ್ ದಾಂಡ್ರಾಜ್. ಏನೆಂದರೆ ಜಗದ ಕಣ್ಣೆಂದು ಯೋಚಿಸದೆ ಅವಳ ಮೇಲೆ ಕೈ ಮಾಡಿದವರಿಗಾಗಿ ನನ್ನ ದೇಹವನ್ನೇ ಮುಡಿಪಾಗಿಟ್ಟಿದ್ದೇನೆ. ಮರ್ಯಾದೆಯಿಂದ ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದಿದ್ದರೆ ಹರಿಕೆ ಕೋಣವನ್ನು ದುರ್ಗಮ್ಮನಿಗೆ ಕೊಟ್ಟಂತೆ ಬಲಿ ಕೊಟ್ಟಂತೆ ನಿನ್ನನ್ನು ಈ ಗಿರಿಜೆಗೆ ಬಲಿ ಕೊಡಬೇಕಾದಿತ್ತು. ಎಚ್ಚರ ಎಚ್ಚರ. ಏ ಹಠಯೋಗಿ, ನಿನ್ನ ತಾಯಿ ತಂದೆಯರ ಕತ್ತಲ್ಲದೆ ನೀನು ಮುದ್ದಾಗಿ ಸಾಕಿರುವ ನಿನ್ನ ತಂಗಿ ಶೀಲವನ್ನೇ ಹರಿದು ತಿಂದು ಆ ಮಗುವನ್ನೇ ಆಕಾಶದೆತ್ತರಕ್ಕೆ ರುಂಡ ಹಾರಿಸಿದಾಗ ಎಲ್ಲಿ ಅಡಿಗೆ ಹೋಗಿತ್ತಲೇ ಆ ನಿನ್ನ ಪೌರುಷ? ಆ ಸಾಕಿದ ಸೀತೆ ಅಣ್ಣನನ್ನು ಹುಡುಕುತ್ತೇನೆಂದು ಹೋಗಿ ತಕಾಯಿತರ ಕೈಯಲ್ಲಿ ಒದೆ ತಿಂದದ್ದು ಬಂದದ್ದು ಮರತಿಯಣಲೆ ಕತ್ತೆ. ನನ್ನ ತಂದೆ ತಾಯಿ ಹಾಗೂ ಸಾಕು ತಂಗಿ ಸೀತೆಯ ನೆನಪು ಮಾಡಿ ಹುಟ್ಟಿದೆಬ್ಬಿಸಿದೆವು ನನ್ನ ಬಿಸಿ ರಕ್ತವನ್ನು. ಆ ಸೇಡಿ ಎಂಬ ನರನಾಡಿಯೇ ನನ್ನ ಪ್ರತಿಯೊಂದು ರಕ್ತ ಕಣದಲ್ಲಿ ಆವರಿಸಿ ನನ್ನ ರೋಮ ಸಹಿತ ಸೂರ್ಯಾಗಿ ಹಲ್ಮಸಿದುಕೊಂಡಿದೆ ಆ ವೈರ್ಯ ರುಂಡ ತೆಗೆಯಲು. ಲೇ ಧನರಾಜ್, ಈಗ ಗಂಡಸಾಗಿ ಹಿಡಿ ಅವಳ ಕೈ ಮತ್ತೊಮ್ಮೆ ನೋಡೋಣ. ಶಂಕರ್, ಇದೊಂದು ಸಮಯ ಹೋಗಲಿ. ಹುಲಿಯಾಗಿ ಬಂದು ಅವಳನ್ನು ರಕ್ಷಿಸಿದೆ. ನಿನಗೆ ಮತ್ತೊಮ್ಮೆ ಕೊಡುವೆ ಮಗನ, ಮತ್ತೊಮ್ಮೆ ಕೊಡುವೆ ಉತ್ತರ. ಅಮ್ಮ ಬೊಮ್ಮಾಲಿ, వస్తా బొమ్మాలి వస్తా నీకోసం మళ్ళీ తప్పక వస్తా బొమ్మాలి వస్తా. ಹೋಗು, ನಿನ್ನಂತ ಹೇಳಿಯ ಕೈಗೆ ಅವಳನ್ನು ಸಿಲುಕಿಸಿ ಬಿಡಲು ನಾನೇನು ಕೈಯಲ್ಲಿ ಬಳೆ ತೊಟ್ಟಿಲ್ಲ. ಹಾ ಗಿರಿಜಾ, ಏನಿದು ನಿನ್ನ ವ್ಯವಸ್ಥೆ? ನೋಡಿ, ವಾಯು ವಿಹಾರಕ್ಕಂತ ಬಂದು ಈ ಮೃಗನ ಕೈಯಲ್ಲಿ ಸಿಕ್ಕಾಕೋಬಿಟ್ಟಿದ್ದೆ. ಆದರೆ ನೀವು ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ, ನಿಮಗೆ ತುಂಬ ಧನ್ಯವಾದಗಳು. ಇರಲಿ ಇರಲಿ, ಅಣ್ಣ ಮನೆಯಲ್ಲಿ ದಾರಿ ನೋಡ್ತಾ ಇರಬೇಕು. ನಡಿ ಮನೆಗೆ ಹೋಗೋಣ. ಹೌದು, ನೀವು ಇಲ್ಲಿ ಹೇಗೆ? ನಿನ್ನ ರಕ್ಷಣೆಗಾಗಿ ಧಾವಿಸಿ ಬಂದೆನು ಗಿರಿಜಾ. ನನಗೇಕೋ ಕಾಲೇಜಿನಲ್ಲಿ ಒಂದು ತರಣೆ ಕಾಡಿತ್ತು, ಅದಕ್ಕಾಗಿ ನಿನ್ನ ಅಲ್ಲಿಗೆ ಓಡೋಡಿ ಬಂದೆ. ಹೌದಾ? ಹಾಗಾದರೆ ಹಿಂದೆ ನನ್ನನ್ನು ನಿಮ್ಮ ಸತಿಯಾಗಿ ಸ್ವೀಕರಿಸಿ ಅಂತ ನಿಮ್ಮ ಅಡಿ ಹಿಡಿದು ಬೇಡ್ಕೋತೀನಿ. ನಿಲ್ಲು ಗಿರಿಜಾ, ನನಗೆ ತಿಳಿಸದೆ ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ನೋಡಿ, ಆ
ಮಾರುತೇಶನ ಸನ್ನಿಧಾನದಲ್ಲಿ ಪ್ರಾಮಾಣಿಕವಾಗಿ ನನ್ನಿಂದ ಮಾತು ತೆಗೆದುಕೊಂಡಿದ್ದಾರೆ. ಶಂಕರನೇ ನನ್ನ ಪತಿ ಅಂತ. ಅದಕ್ಕಾಗಿ ಸತ್ಯವೇ? ದೇವರಾಣಿಯಾಗಿ ಈ ಮಾತು ಸತ್ಯ. ಹಾಗಾದರೆ ಆ ತಾರಕಾಸುರನ ವಧೆಗಾಗಿ ಅಂದು ಆ ಗಿರಿಜಾಶಂಕರ್ ಒಂದಾಗಿ ಮದುವೆ ಆದಂತೆ ಇನ್ನು ಈ ದಂಡರಾಜನಂತ ರಾಕ್ಷಸರಿಗಾಗಿ ಹಲೋ ಈ ಗಿರಿಜಾಶಂಕರನ ಮದುವೆ. ಬಾ ಗಿರಿಜಾ, ಈ ಒಳ ದೇವತೆಯ ಸಾಕ್ಷಿಯಾಗಿ ನಿನ್ನನ್ನು ಸತ್ಯವನ್ನು ಮನಸಾರೆ ಸ್ವೀಕರಿಸುತ್ತೇನೆ. ಪಾರ್ವತಿ ಅಂತ ನೃತ್ಯ ಮಾಡಿ ನನ್ನ ಮನತನಿಸು. ಹಾಗೆ ಆಗಲಿ. ಮಹೇಶ್ವರನ ಆಜ್ಞೆಯನ್ನ ಮೀರಬಹುದೇನು?
ನಾವು ಮನೆಗೆ ಹೋಗೋಣವೇ? ನಡಿಗಿರಿ.